ಸಿಂಗಾಪುರು, ಮಲೇಷ್ಯಾ, ದುಬಾಯಿ, ಬ್ಯಾಂಕಾಕು, ಪಟಾಯ ಅಲ್ಲೆಲ್ಲ ಹೋಗಿದ್ವಿ. ಬಟ್ ಆದ್ರೂ ಯಾವ ಟೈಮೂ ಹಿಂಗಾಗಿರ್ಲಿಲ್ಲ. ರೋಸಿಂದ ಹಾರ್ಟ್ ಬರೀತಾ ಇದೀನಿ ನಾನು. ಮಾವಿಗೆ ಸ್ವಲ್ಪನೂ ಗೊತ್ತಿಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಫ್ಯಾಮಿಲಿಗಿಂತ ಮುಖ್ಯವಾದದ್ದು ಯಾವುದೂ ಇರಲ್ಲ. ಸೊ ಹಂಗಾಗಿ ಎಷ್ಟು ಸಾಧ್ಯ ಆಗುತ್ತೋ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಬಂದ್ವಿ ನಾವು ನಿನ್ನೆ ನೈಟು 9:30 ಆಗಿತ್ತು ಮನೆಗೆ ಬಂದಾಗ. ಫೈನಲಿ ಸಕ್ಸಸ್ಫುಲಿ ಮುಗಿಸ್ಕೊಂಡು ಚೆನ್ನಾಗಿ ಟ್ರಿಪ್ ಎಲ್ಲ ಇತ್ತು. ಫ್ಲೈಟ್ ಸ್ವಲ್ಪ ಡಿಲೇ ಆಗಿತ್ತು ಅಂತ. ಸೊ ನಮ್ಮ ರಾಯರ ದಯೆಯಿಂದ ಎಲ್ಲಾನು ಸರಿ ಹೋಗಿದೆ. ಸೊ ಫೈನಲಿ ಮನೆಗೆ ಬಂದ್ವಿ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ. ಏನಕ್ಕೆ ಅಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಗೈಸ್. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಇಲ್ಲೆಲ್ಲ ಪೂಜೆ ಮಾಡಿ ಬೆಳಗ್ಗೆ ಹೋಗ್ಬೇಕಿತ್ತು. ಸೊ ಸ್ವಲ್ಪ ಟಯರ್ಡ್ ಆಗಿತ್ತು. ಅಲ್ಲಿಂದ ಬಂದು ರೆಸ್ಟ್ ಇರಲಿಲ್ಲ. ಫ್ಲೈಟು ಬೇರೆ ಡಿಲೇ ಆಗಿದ್ದಕ್ಕೆ ನಿದ್ದೆ ಕೂಡ ಸರಿ ಇರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮಾಧವರು ಅಂಗಡಿಗೆ ಹೋಗಿದ್ದಾರೆ. ಅವರು ಬಂದು ಇವಾಗ ಫ್ರೆಶ್ ಅಪ್ ಆಗ್ತಾರೆ. ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ದೇವ್ರ ಮನೆ ಎಲ್ಲ ಗಲೀಜಾಗಿದೆ. ಮಮ್ಮಿ ಮಾಡ್ತೀನಿ ಅಂದರು. ನಾವು ಹೆಂಗೂ ಹೋಗ್ತೀವಲ್ಲ ದೇವಸ್ಥಾನಕ್ಕೆ, ಸೊ ನಾವೇ ಮಾಡಿಬಿಡೋಣ ಅಂತ ಹೇಳಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ. ಫಸ್ಟ್ ಟೈಮು ಗೈಸ್ ಈ ಥರ ಫ್ಲೈಟು ಡಿಲೇ ಆಗಿ. ಅಂದರೆ ನಾವು ಆಲ್ಮೋಸ್ಟ್ ತುಂಬ ಕಂಟ್ರೀಸ್ಗೆ ಹೋಗಿದ್ದೀವಿ. ಸಿಂಗಾಪುರು, ಮಲೇಷ್ಯಾ, ದುಬಾಯಿ, ಬ್ಯಾಂಕಾಕು, ಪಟಾಯ ಅಲ್ಲೆಲ್ಲ ಹೋಗಿದ್ದೀವಿ. ಬಟ್ ಆದ್ರೂ ಯಾವ ಟೈಮೂ ಹಿಂಗಾಗಿರ್ಲಿಲ್ಲ. ಇದೇ ಫಸ್ಟ್ ಟೈಮು. ಸೊ 5 ಅವರ್ ಡಿಲೇ ಆಗಿರೋದ್ರಿಂದ ಒಂಥರ ಏನು ಯಾವಾಗಲೂ ಹಿಂಗಾಗಿಲ್ಲ ಅಂತ ಒಂದು ಕಡೆ ಬೇಜಾರು ಆಗ್ತಿತ್ತು. ಬಟ್ ವೆದರ್ ಕಂಡೀಷನ್ ಕರೆಕ್ಟಾಗಿ ಇಲ್ಲೇ ಇರೋ ಕಾರಣದಿಂದ ಹಂಗಾಗಿತ್ತು ಅಷ್ಟೇ. ಸೊ ಸೇಫಾಗಿ ನಮ್ಮ ರಾಯರ ದಯೆಯಿಂದ ಬಂದ್ವಿ ಅಂತೂ ಇಂತೂ ಮನೆಗೆ. ನಮ್ಮ ರಾಯರ ವಿಗ್ರಹ ತೆಗಿತಾ ಇದ್ದೀನಿ ಇವಾಗ ವಾಶ್ ಮಾಡೋಕ್ಕೆ. ಸೊ ಇನ್ನೊಂದು ವಿಷಯ ಏನಂದರೆ ನಾಳೆಯಿಂದನೇ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಿದೆ, 3rd ಬ್ಯಾಚಸ್ಸು. ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕಾಗಲ್ಲ. ಇವಾಗಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ನಾಳೆ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ಅದಕ್ಕೂ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಬೆಳಗ್ಗೆನೇ ಹೋಗ್ಬೇಕಿತ್ತು. ಬಟ್ ಆಗಲಿಲ್ಲ, ರೆಸ್ಟ್ ಮಾಡ್ತಿದ್ವಿ. ಇವಾಗ ಹೋಗಬೇಕು. ಓಕೆ, ಎಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ. ಪೂಜೆ ಎಲ್ಲ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಮಾಧುನು ಬಂದು ಫೇಸ್ ವಾಶ್ ಮಾಡ್ಕೊಂಡು ಹೋದ್ರು. ಸೊ ಅವ್ರ ಅಂಗಡಿಲಿದ್ದಾರೆ, ಇವಾಗ ಹೋಗ್ಬೇಕು. ನಾಳೆನೂ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇವತ್ತೇ ಎಲ್ಲ ರೆಡಿ ಆಗಿರೋದ್ರಿಂದ ಜಸ್ಟ್ ನಾಳೆ ಪೂಜೆ ಮಾಡ್ಬಿಟ್ಟು ಹೋಗೋದಷ್ಟೇ ಕ್ಲಾಸಸ್ಗೆ. ಇವಾಗ ದೇವಸ್ಥಾನಕ್ಕೆ ಹೋಗೋದು. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದರೆ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರಾಗಿರೋದ್ರಿಂದ ಸೊ ಅಲ್ಲಿ ಬೆಟ್ಟಕ್ಕೆ ಹೋಗೋಕ್ಕೆಲ್ಲ ಟೈಮ್ ಇರಲಿಲ್ಲ. ಹಂಗಾಗಿ ಇಲ್ಲೇ ಹೋಗೋಣ ಅಂತೇಳಿ ಲಾಂಗ್ ಟೈಮ್ ನಮ್ಮ ಮಾಧವ್ ಅದು ಎಷ್ಟು 1 ವರ್ಷದ ಮೇಲಾಗಿದ್ದ ಜಾಸ್ತಿ ಕಾರಲ್ಲೇ ಓಡಾಡ್ತಿರೋದು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಬೈಕಲ್ಲೇ ಹೋಗ್ತಾ ಇದ್ದೀವಿ ನಾವು. ತುಂಬ ದಿನ ಆಗಿತ್ತು ಏನ್ರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಾಯ್ಸ್ ಬುಲೆಟಲ್ಲಿ ಹೋಗೋಕ್ಕೆ. ಬಟ್ ಮಾಧವ್ ಅವ್ರಿಗೆ ಟೈಮ್ ಇರಲ್ಲ, ಸ್ಟ್ರೆಸ್ ಆಗಿರೋದ್ರಿಂದ ಅವ್ರಿಗೆ ಯಾರಾದರೂ ಕರ್ಕೊಂಡೋದ್ರೆ ಸಾಕು ಅನ್ನೋಂಗಿರುತ್ತೆ. ಹಂಗಾಗಿ ಜಾಸ್ತಿ ಓಡಾಡೋದಿಲ್ಲ. ತುಂಬ ದಿನದಿಂದ ತಗ್ಗೇ ಇರಲಿಲ್ಲ ನಾವು ನಮ್ಮ ಗಾಡಿನ. ನಿತಿ, ಚಂದು ಇವರೇ ಓಡಿಸ್ತಾ ಇರ್ತಾರೆ ಆಲ್ಮೋಸ್ಟ್.
ಏನಾರ ಹೇಳ್ಬೇಕು ಏನ್ ಹೇಳ್ಬೇಕು? ಚಪ್ಪಾಳೆ ಹೊಡಿಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬರ್ರಿ ಬರ್ರಿ. ಕಟ್ ಮಾಡಿಸ್ಬಿಟ್ಟು ನೀವೇ ತಿನ್ಕೊಳ್ಳಿ ಅಂತ. ಹೌದು ಹೌದು. ಅಡ್ಡ ಅಯ್ಯೋ ಓ ಆಯ್ತು ಹೋಗು ಸಾಕು ವಿಜಯ್ ಸಾಕು ಹೋಗು ಇಷ್ಟೇ ಅಂತ ಅವನು. ಥ್ಯಾಂಕ್ ಯು ಸೋ ಮಚ್. ವಿದ್ಯೆ ಎಲ್ಲ ಆನಿವರ್ಸರಿಗೋಸ್ಕರ ಬರ್ಲಿಲ್ಲ ಗೈಸ್. ಅವ್ರ ಅಮ್ಮನ ಮನೆಗೆ ಹೋಯ್ತಾಳೆ, ಅದಕ್ಕೆ ಬಂದವಳೆ ಅಲ್ವಾ ವಿದ್ಯಾ? ಥ್ಯಾಂಕ್ ಯು. ಬರ್ರಿ ಒಂದ್ ಸ್ವಲ್ಪ ಸುಮ್ಮನೆ ಬರ್ರಿ ಸ್ವಲ್ಪ ಗೌಡ್ರ ನೀವು ತಿನ್ನಿಲ್ಲ ಅಂದ್ರೆ ತಿನ್ಸಿ. ಗೌಡ್ರ ಕೈ ಕೊಡಕ ವಿಜಯ್ ನೀವು ಇಬ್ರು ಸೇರಿ ತಿನ್ಸ್ಬೇಕಾಗಿತ್ತಲ್ಲ ಅನ್ಸುತ್ತೆ. ಹಣ್ಣು ಕೊಟ್ಬಿಡಿ ಅಣ್ಣ ಬಂತು ಸಂಜನಾ ಬಂದ್ಲು ಲತನ ಬಂದ್ಲು. ಯಾಕೆ ಮಕ್ಕಳ ವ್ಯಕ್ತ ಮಾಡ್ಕೊಂಡಿದ್ದೀರಲ್ಲ. ನಾನ್ ಬುಕ್ ಮಾಡಿರೋದ್ನ ಗಿಫ್ಟ್ ಅಂತ ಕೊಡ್ತಾವ್ರೆ ನೋಡಿ. ಎಂತ ಹುಡುಗಿರಿ ಇವರಿಬ್ರು ನಮ್ಮ ಅಂಗಡಿಲಿ ಕೆಲಸ ಮಾಡೋರು. ಹಾ ಏನ್ ತಲೆ. ನಾನು ಜಿಯೋದಲ್ಲಿ ಬುಕ್ ಮಾಡಿರೋದು, ಇದು ನಾನು ಗಿಫ್ಟ್ ಅಂತೆ. ಕೇಳಿದ್ರೆ ಏನಂತ ಹೇಳ್ತಿರೋದು ಹೇಳಿ ಅವರು? ಆರ್ಡರ್ ಮಾಡಿರೋದು ನೀವು, ಈಸ್ ಕೊಡೋದು ನಾವಂತೆ. ಎಷ್ಟು ಈಸ್ ಇಟ್ಟಿದ್ದೀರಾ? ಇಲ್ಲ ಅಪ್ಪು ಕೈಯೆಲ್ಲ ಏನು ಹಿಂಗಾಗೈತೆ ಕೇಕ್ದು. ಕಲರ್ ಜಾಸ್ತಿ ಆ್ಯಡ್ ಮಾಡವ್ರೆ. ಹೆಂಗಿದ್ರಿ ಒಂದು ವಾರ? ನಾವು ಇಲ್ದೇನೆ, ನಮ್ಮ ಹಸ್ಬೆಂಡ್ ಇಲ್ದೇನೆ ಅಂದರೆ? ಹೌದಾ? ಏನು ವಿಷಯಕ್ಕೆ? ಕೆಲಸದ ವಿಷಯಕ್ಕ? ಓಕೆ. ಅವ್ರಿದ್ರೆ ಸರಿನಾ ಇಲ್ದಾರ ಸರಿನಾ? ಚಾನ್ ಏನು ಸಮಾಚಾರ? ನೋಡ್ದಾ ವಿಡಿಯೋ ಎಲ್ಲ? ಏನಂತ ಏನ್ ಮಾತಾಡೋದು? ಹೌದು ಹೌದು ಅಂತಾರಲ್ಲ ನಿಮ್ಗೆ. ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಅದೇ ಎಲ್ಲರೂ ಹಂಗೇನೆ. ಕೆಲವ್ರು ನೋಡ್ತಾರಲ್ಲ ಅವ್ರ ಕಸ್ಟಮರ್ಸು, ಸರ್ ನಾವು ಬಂದ್ರೆ ಅಷ್ಟೊಂದು ಮಾತಾಡ್ತೀರಾ, ವ್ಲಾಗಲ್ಲಿ ಯಾಕೆ ಸೈಲೆಂಟು ಅಂತಾರೆ. ನಿನಗೆ ತಲೆ ಕೆಟ್ಟೋಯ್ತು ಅನ್ಸುತ್ತಲ್ವಾ? ಅಣ್ಣ ನೋಡಿದ್ರೆ ಇಲ್ಲಿ ವೈಲೆಂಟು ಅಲ್ಲಿ ಸೈಲೆಂಟು. ಅಲ್ಲಿ ಯಾಕೆ ಹಂಗ ನಾನು ಅದೇ ಟಾರ್ಚರ್ ಇದು ಆಗ್ಬಿಟ್ಟೆ, ಶಾಕ್ ಆಗ್ಬಿಟ್ಟೆ. ಏನ್ ಮಾಡಿದ್ರು ಹೌದು ಅಲ್ವಾ? ನಾಷ್ಟ ಚೆನ್ನಾಗೈತೆ ಅಲ್ರಿ ಮದುವೆ ಅಂದ್ರೆ ಹೌದು ಅಲ್ವಾ? ಬಿಸ್ನೆಸ್ ಬೇರೆ, ಹೆಂಡತಿ ಜೊತೆ ಟ್ರಿಪ್ಗೆ ಹೋಗಿರೋದೇ ಬೇರೆ ಅಲ್ವಾ? ಅದಕ್ಕೆ ಅವಶ್ಯಕತೆ ಮೀರಿ ಮಾತಾಡೋದಿಲ್ಲ ನನ್ನ ಜೊತೆ. ಕಸ್ಟಮರ್ ಜೊತೆ ಆಬ್ವಿಯಸ್ಲಿ ಮಾತಾಡಲೇಬೇಕು ಬಿಸ್ನೆಸ್ ಅಂದರೆ. ಹೊರಟ್ರಾ? ಓಕೆ ಬಾಯ್ ಬಾಯ್. ಮಾತುಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಇವಾಗ ನಾನು ಸುಮ್ಮನೆ ಹಂಗೆ ಒಂದು ರ್ಯಾಂಡಮಾಗೆ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಕ್ಯಾಂಡಲು, ಕೇಕು ಎಲ್ಲ ತರಿಸಿದ್ದೀನಿ. ಯಾವಾಗಲೂ ಬಿಸ್ನೆಸ್ ಅಂತ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ. ಯೂಶ್ವಲಿ ಆಚೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ಮನೇಲೇ ಮಾಡೋಣ ಅಂತ ಹೇಳಿ ಕೇಕು ಎಲ್ಲ ರೆಡಿ ಆಗಿದೆ, ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿರುತ್ತೆ ಒಂಥರ, ಅವ್ರಿಗೆ ಖುಷಿ ಆಗಲಿ, ಸರ್ಪ್ರೈಸ್ ಆಗಲಿ. ಅವರು ಬಿಸ್ನೆಸ್ಸು ಒತ್ತಡ ಅದು ಇದು ಇರುತ್ತೆ ಅಲ್ವಾ ಬಿಸ್ನೆಸ್ ಮ್ಯಾನ್ ಅಂತ ಅಂದಮೇಲೆ. ಸೊ ಆಚೆ ಇವಾಗ ಒಂದು ವಾರ ಹೋಗಿ ಬಂದಿದ್ದೀವಿ. ಮತ್ತೆ ಇವಾಗ ಆಚೆ ಅಂತ ಅಂದರೆ ಅಪ್ಪುಗೂ ಟೈಮ್ ಕೊಡೋಣ, ಇಲ್ಲೇ ಅವ್ನಿಗೂ ಖುಷಿ ಆಗುತ್ತೆ. ಅವನಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಕೇಕ್ ಮನೇಲೇ ಕಟ್ ಮಾಡಿಸೋಣ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಇವಾಗ ಹೋಗಿ ಸ್ವಲ್ಪ ಎಲ್ಲ ಸಿಂಪಲಾಗಿ ಡೆಕೋರೇಷನ್ ಮಾಡ್ಬೇಕು. ನಾನಿವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಹಂಗೆ ಸುಮ್ಮನೆ PM ಅಂತ ಬರ್ಬಿಟ್ಟು ಆ್ಯನಿವರ್ಸರಿ ಅಂತ ಬರ್ಬಿಟ್ಟು, ಇದು ಆ್ಯಕ್ಚುಲಿ ನಾನು ಜೋಕಾಲಿಗೋಸ್ಕರ ಮಾಡಿಸಿದ್ದೀನಿ. ಇದನ್ನ ಹುಡುದು ಅದು ಇನ್ನ ಯೂಸ್ ಮಾಡಿರ್ಲಿಲ್ಲ, ಮತ್ತೆ ಇನ್ನ ಮಾಡ್ಸಿರ್ಲಿಲ್ಲ ನಾವು ಜೋಕಾಲಿನ. ಮೇಲ್ಗಡೆ ಗಾರ್ಡನ್ಗೆ ಅಂತ ಮಾಡ್ಸಿದ್ದು. ಅದು ನನ್ಗೆ ಇವಾಗ ಕುತ್ಕೊಂಡ್ ಮಾಡಕ್ ಚೆನ್ನಾಗಿರುತ್ತೆ. ಯೂಶಲಿ ಹೊರಗಡೆ ಎಲ್ಲ ಹೋಗಿ ನಿಂತ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಅಂತ ಈ ತರ ಒಂದು ಸೆಟಪ್ ನ ಮಾಡ್ತಾ ಇದೀನಿ. ನೋಡೋಣ ಫೈನಲ್ ಆಗಿ ಹೇಗ್ ಬರುತ್ತೆ ಅಂತ. ಇವಾಗ ರೋಸ್ ಇಂದ ಹಾರ್ಟ್ ಬರೀತಾ ಇದೀನಿ ನಾನು.
ಮಾದಿಗೆ ಸ್ವಲ್ಪನೂ ಗೊತ್ತಿಲ್ಲ ಗೈಸ್. ನಮ್ಮ ಅಪ್ಪು ಪಕ್ಕದಲ್ಲಿ ಇಲ್ಲೇ ಕೂರ್ಸ್ಕೊಂಡ್ರೆ ಗೊತ್ತಾಗೋದಿಲ್ಲ. ಅಪ್ಪು ಏನಾದ್ರು ಕೆಳಕ್ ಹೋಯ್ತು ಅಂದ್ರೆ ಪಕ್ಕ ಗೊತ್ತಾಯ್ತೈತೆ. ಏನಪ್ಪು ಹಾ ಹೋಗಿ ಹೇಳ್ಬಿಡ್ತೀಯ ಪಪ್ಪುಂಗೆ? ಆಲ್ಮೋಸ್ಟ್ ಯಾವಾಗ್ಲೂ ನಾವು ಆಚೆನೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೊತಿದ್ದು, ಬಟ್ ಈ ಸಲ ಆಲ್ರೆಡಿ 5 ದಿನ ಹೋಗಿ ಬಂದಿದೀವಿ. ಹಂಗಾಗಿ ಬೇಡ ಅಂತ ಹೇಳಿ ಇವತ್ತು ಮನೆಯಲ್ಲೇ ಮಾಡ್ತೀವಿ. ವಿ ಅಲ್ಲ ಮಗ್ನೆ, ಇದು ಆರ್ಟ್ ಬರುತ್ತೆ, ಹಂಗೆ ನೋಡ್ತಾ ಸುಮ್ಮನೆ ಕುತ್ಕೊಂಡು. ಅಪ್ಪು ಲಾಸ್ಟ್ ಇಯರ್ ಆಚೆ ಹೋಗಿದ್ದೀನಿ, ನೀನ್ ಬಂದಿದ್ದಾ? ದೇವಸ್ಥಾನಕ್ಕಲ್ಲ ಮಗ್ನೆ, ದೇವಸ್ಥಾನದಿಂದ ಬಂದು ಬೇರೆ ಯಾವ್ದೋ ಪ್ಲೇಸ್ಗೆ ಹೋಗಿ ಕೇಕ್ ಕಟ್ ಮಾಡಿದ್ವಿ. ಹಾ ಇದು ಅದು ಹೊಸ್ದಾಗಿ ಯಾವ್ದೋ ಒಂದು ಇದಾಗಿತ್ತಲ್ಲ, ಅದ್ರದ್ದು ನೇಮ್ ಗೊತ್ತಿಲ್ಲ ನಂಗೆ. ತಾಜ್ ಏನೋ ಆಗಿತ್ತಲ್ಲ ಅಪ್ಪು ಮದ್ದೂರ್ ಹತ್ರ, ಅಲ್ಲಿಗೆ ಹೋಗಿದ್ವಿ ನೈಟ್, ಪಪ್ಪ ನಾನು ನೀನು. ಓಕೆ, ಫುಲ್ ಡೆಕೋರೇಷನ್ ಆದ್ಮೇಲೆ ನೋಡೋಣ ಹೆಂಗ್ ಬರುತ್ತೆ ಅಂತ. ಆಗಿದ್ದೀವಿ ನಾನು ಮತ್ತೆ ನಮ್ಮ ಮಾಧವ್ರಿಗೆ ಪರ್ಪಲ್ ಅಂಡ್ ಕ್ರೀಮು, ನಾವು ವೈಟ್ ಅಂಡ್ ಯೆಲ್ಲೋ ಡ್ರೆಸ್ನ ಹಾಕಿದೀವಿ. ನಮ್ಮ ಅಪ್ಪವರು ಕಾತರದಿಂದ ಕಾಯ್ತಾರೆ, ಅವ್ರಿಗೆ ಆಲ್ರೆಡಿ ಗೊತ್ತು. ಮಾಧವ್ ಇವತ್ತು ಆನಿವರ್ಸರಿ ಅಂತ ಸುಮ್ಮನೆ ಆಚೆ ಹೋಗೋದು ಬೇಡ ಅಂತ ನಿಮ್ಗೆ ಮನೆಯಲ್ಲೇ ಸ್ಪೆಷಲ್ ಸರ್ಪ್ರೈಸ್. ಓಕೆನಾ? ಎನಿ ಗೆಸ್? ಹಾ ಎನಿ ಗೆಸ್? ಏನು ಗೆಸ್ ಮಾಡಲ್ವಾ? ಹಿಂಗೆ ಸೂಪರ್, ಥ್ಯಾಂಕ್ ಯು. ಹೆಂಗೈತೆ? ಚೆನ್ನಾಗೈತಾ? ಚೆನ್ನಾಗಿದೆ, ಹಾ ಚೆನ್ನಾಗೈತೆ. ಫಸ್ಟ್ ಟೈಮ್ ಅಲ್ವಾ ಈ ತರ ಮನೇಲಿ ಪ್ಲಾನ್ ಮಾಡಿರೋದು ನಾನು. ಹೌದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಕೇಕ್ ಕಟ್ ಮಾಡೋಣ ಇವಾಗ. ಹ್ಯಾಪಿ ಆನಿವರ್ಸರಿ ಟು ಯು. ಸ್ವಲ್ಪ ಅಪ್ಪುಮ್ಮ ಅಕ್ಕ ಕ್ಯಾಂಡಲ್ ತೆಗಿ. ಈ ಕಡೆ ಬಾ ಮಗ್ನೆ, ಹಿಂದೆ ಬಾ. ಕೂಚು ಕೆಳಗಡೆ ಮಂಡಿ ಕೊಡು, ಹಿಂಗ್ ಬಿಡುತ್ತೆ ಮುಂದಕ್ಕೆ. ಹೆಂಗೈತೆ ಚಿನ್ನ ಕೇಕು? ಥ್ಯಾಂಕ್ ಯು. ಬಿಡ್ತ್ಯಾ? ಮಾಧುಗೆ ಚಿಕನ್ ಬಿರಿಯಾನಿ ಸಖತ್ ಇಷ್ಟ ಗೈಸ್. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಗೈಸ್, ನಮ್ಮ ವರಲಕ್ಷ್ಮಿ ಅಕ್ಕ ಕಬಾಬು ಬಿರಿಯಾನಿ ಮಾಡಿದ್ದಾರೆ. ನಮ್ಮವರೇ, ಹೇಗಿದೆ ಬಿರಿಯಾನಿ? ಚಂದು ಅವರೇ ಹೇಗಿದೆ? ಸೂಪರ್. ಮತ್ತೆ ಚೆನ್ನಾಗಿ ಮಾಡಿದ್ದಾರೆ ಅಕ್ಕ. ಅಕ್ಕ ಥ್ಯಾಂಕ್ ಯು ಸೋ ಮಚ್. ಬಿರಿಯಾನಿ ತುಂಬ ಚೆನ್ನಾಗಿದೆ ಗೈಸ್. 12 ಗಂಟೆಗೆ ಇನ್ನು 3 ನಿಮಿಷ ಇದೆ ಅಂತ ಬಕ 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 ಅಂತ ತಿಂತವ್ರೆ. ಫುಲ್ ಲೈಫ್ ಲಾಂಗ್ ಮೆಮೊರೀಸ್. ಆದ್ರೆ ಇವನ್ ಮಾತ್ರ ಯಾವ ದಿನಾನು ಬಿಡೋದಿಲ್ವಂತೆ ನಾನ್ ವೆಜ್ನ. ಗುರುವಾರ ಬಿಟ್ಟೆ. ಗುರುವಾರ ತಿನ್ನಲ್ವಾ? ಯಾವಾಗಿಂದ? 3 ತಿಂಗಳಾಯ್ತು. ವಾವ್, ನಮ್ ರಾಯರ್ ಒಳ್ಳೇದ್ ಮಾಡ್ಲಿ ನಿಮ್ಗೆ. ನಮ್ಮ ಅಪ್ಪನು ಅಷ್ಟೇ ಅಪ್ಪ, ಸೋಮವಾರ ಅಂತೂ ತಿನ್ನಲ್ಲ ಅಲ್ವಾ ಮಗ್ನೆ? ಗುರುವಾರ ತಿಂತೀಯ ಚಿನ್ನು, ಸುಳ್ಳು ಹೇಳ್ಬೇಡ. ಇದು ಭಾನುವಾರ, ಇದು ಒಂದ್ಸರಿ. ಮಂಡೇ ಮಾತ್ರ ಡೈಲಿ ತಿನ್ನಲ್ಲ ಮೀನ್ಸ್ ಯಾವತ್ತೂ ತಿನ್ನಲ್ಲ ಅನ್ಬೇಕು. ನೀನೇ ಕುತ್ಕೊಂಡು ನಿನ್ ಬರ್ಡೇ ಸೆಲೆಬ್ರೇಷನ್ ಅನ್ಕೊಬಿಟ್ಟಿದ್ಯಾ? ನಿಂದು ಇದಕ್ಕಿಂತ ಸಕ್ಕತ್ತಾಗಿ ಮಾಡ್ತೀನಿ ಬಿಡು ಮಗನೇ, ತಲೆ ಕೆಡ್ಸ್ಕೊಬೇಡ. ನಮ್ಮ ಅಪ್ಪುಗೆ ಸೆಲೆಬ್ರೇಷನ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ ಮಗನೇ? ಬರ್ಡೇ ಸೆಲೆಬ್ರೇಷನ್ ಮಾಡಿಸ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಇಷ್ಟ. ಏನಂತೀರ ಭೂವಿ ಅವರೇ? ಚೆನ್ನಾಗಿತ್ತ ಸರ್ಪ್ರೈಸ್ ಪಪ್ಪಂಗೆ ಕೊಟ್ಟಿದ್ದು? ಹೌದಾ? ತಿನ್ನು, ಬೇಕಂದ್ರೆ ನಿಂಗೆ ಎತ್ಕೊಂಡು. ಊಟ ಮಾಡಿದ್ಯಲ್ಲ ಇವಾಗ, ಬೇಡ ಬಿಡು. ಓಕೆ, ಸೆಲೆಬ್ರೇಷನು ಊಟ ಎಲ್ಲ ಮುಗೀತು. ಮಾದು ಅಂತೂ ಸಿಕ್ಕಾಪಟ್ಟೆ ಖುಷಿ ಆದರು. ಅವ್ರ ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಮಾಡಿರ್ತಾಳೆ ಈ ಥರ ಒಂದು ಪ್ಲ್ಯಾನಿಂಗ್ ಅಂತ.
ಗಂಡ ಹೆಂಡತಿ ಅಂದರೆ ಈ ಥರ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಇದ್ರೇ ಅದು ಕೊನೆ ತನಕ ಅನ್ನೋದು ನನ್ನ ಭಾವನೆ. ಯಾಕಂದರೆ ಕೊನೆ ತನಕ ಇರೋದು ಫ್ಯಾಮಿಲಿ ಅಂತ, ಗಂಡ ಹೆಂಡತಿ ಮಗು ಅಷ್ಟೇ. ನಮ್ಮ ಫ್ಯಾಮಿಲಿಗಿಂತ ಮುಖ್ಯವಾದದ್ದು ಯಾವುದೂ ಇರಲ್ಲ. ಸೊ ಹಂಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಹುಡುಗಿರು ಮಾತ್ರ ಅಲ್ಲ, ಬಾಯ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು. ಯಾಕಂದರೆ ಅವ್ರ ಕಡೆಯಿಂದ ಎಷ್ಟು ಪ್ರೀತಿ ಸಿಗುತ್ತೆ, ನಮ್ಮ ಕಡೆಯಿಂದನೂ ಅಷ್ಟೇ ಪ್ರೀತಿ ಸಿಗುತ್ತೆ. ಆ ಎರಡೂ ಕಡೆಯಿಂದ ಸಂಬಂಧ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಲೈಫ್ ಕೊನೆ ತನಕ. ನೆಕ್ಸ್ಟು ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನನಗೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಬಾಯ್ ಬಾಯ್, ಲವ್ ಯು ಆಲ್, ಗುಡ್ ನೈಟ್.